ತುಮಕೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸರ್ವರ್ ಪ್ರಾಬ್ಲಮ್. ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರ ಅಲೆದಾಟ. ನಾವೀಗ ಕಂಪ್ಯೂಟರ್ ಯುಗದಲ್ಲಿದ್ದು ಈಗ ಎಲ್ಲವೂ ಆನ್ಲೈನ್. ಯಾವುದೇ ಆಫೀಸ್ಗೆ ಹೋದ್ರೂ ಕೂಡ ಎಲ್ಲಾ ಕೆಲಸಗಳು ಆನ್ಲೈನ್ ನಿಂದಲೇ ಆಗ್ತಾ ಇವೆ. ಆನ್ಲೈನ್ ಯುಗದಲ್ಲಿ ಕೆಲ ನಿಮಿಷಗಳು ಸರ್ವರ್ ಕೈಕೊಟ್ರೂ ಸಾಕು, ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ. ಇದೀಗ ಸರ್ವರ್ ಪ್ರಾಬ್ಲಮ್ನಿಂದಾಗಿ ಸಾರ್ವಜನಿಕರು ಪರದಾಡುವಂತಹ ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ತುಮಕೂರಿನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇಂದು ಬೆಳಗ್ಗೆಯೇ ಸರ್ವರ್ ಡೌನ್ ಆಗಿರೋದ್ರಿಂದ ನೋಂದಣಿ ಕಾರ್ಯ ಸಂಪೂರ್ಣವಾಗಿ ತಡ ಆಯಿತು. ಮನೆ, ಜಮೀನು ನೋಂದಣಿ, ಒಪ್ಪಂದ ಪತ್ರ, ಹಲವು ದಾಖಲೆಗಳ ನೋಂದಣಿಗಾಗಿ ಬಂದಿದ್ದ ಸಾರ್ವಜನಿಕರು ಗಂಟೆಗಟ್ಟಲೆ ಕ್ಯೂಗಳಲ್ಲಿ ನಿಂತು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನು ಸರ್ವರ್ ಸಮಸ್ಯೆ ತುಮಕೂರಿಗಷ್ಟೇ ಸೀಮಿತವಾಗಿರದೆ ರಾಜ್ಯದ ಬಹುತೇಕ ಎಲ್ಲ ನೋಂದಣಿ ಕಚೇರಿಗಳಲ್ಲಿಯೂ ಒಂದೇ ರೀತಿಯ ತಾಂತ್ರಿಕ ದೋಷ ಕಂಡುಬಂದಿತ್ತು ಎನ್ನಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆ ಸುಮಾರಿನಿಂದ ಸರ್ವರ್ ಕೆಲಸ ಮಾಡುವುದನ್ನ ನಿಲ್ಲಿಸಿದ್ರಿಂದ ನೋಂದಣಿ ಪ್ರಕ್ರಿಯೆಗಳು 3-4 ಗಂಟೆಗೂ ಹೆಚ್ಚು ಕಾಲ ನೋಂದಣಿಯಾಗ್ತಿರಲಿಲ್ಲ. ಈ ಅವ್ಯವಸ್ಥೆಯಿಂದಾಗಿ ಈಗಾಗಲೇ ಸಮಯ ತೆಗೆದುಕೊಂಡು ಬಂದಿದ್ದ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸರ್, ಬೆಳಗ್ಗೆಯಿಂದ ನೆಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು. ಈಗ ಬಂದಿದೆ 3:30ಗೆ. ಬೆಳಗ್ಗೆಯಿಂದ ಇರಲಿಲ್ಲ. 11 ಗಂಟೆಗೆ ಇವರು ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು 11 ಗಂಟೆಗಿಂತ ಅವರು ಏನೂ ಮಾಡಲಿಲ್ಲ. ಹೌದು, ತಮ್ಸ್ ಅಷ್ಟೇ ಇಸ್ಕೊಂಡಿದ್ದು, ಬೆಳಗ್ಗೆ ಫೋಟೋ ಇಸ್ಕೊಂಡಿರಲಿಲ್ಲ. ಹೌದು, ಸಿಕ್ಕಾಪಟ್ಟೆ ಸಮಸ್ಯೆ. ಗೊತ್ತಿಲ್ಲ ಸರ್, ನಾವು ಒಟ್ಟು ಇವತ್ತು ರಿಜಿಸ್ಟ್ರಿ ಬಂದಿದ್ದು. ಇವತ್ತಿನ ಸಮಸ್ಯೆ ಈಗ 3:30ಯಿಂದ ಸ್ಟಾರ್ಟ್ ಆಗಿದೆ. 10 ಗಂಟೆಯಿಂದಲೂ ಸಮಸ್ಯೆ ಆಗಿದೆ. ಅದೇ ತಮ್ಸ್ ಬರ್ತಾ ಇದೆ, ಆದರೆ ಫೋಟೋ ಬರ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ಪಾಪ ಸಾರ್ವಜನಿಕರೆಲ್ಲ ಜನಗಳು ತೊಂದರೆ ಆಗಿದೆ. ಈಗ 3:30ಯಿಂದ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗೆಲ್ಲ ಫೋಟೋಗಳು ಬರ್ತಾ ಇದೆ. ಈಗ ಫುಲ್ಲು ಸಮಸ್ಯೆ ಆಗಿದೆ. ಬೆಳಗ್ಗೆಯಿಂದ ಸಮಸ್ಯೆ ಆಗಿದೆ. ಇವ್ರು ಕೇಳಿದ್ರೆ ಇಡೀ ಕರ್ನಾಟಕ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದೇ ತವಲ್ಲ, ಇಡೀ ಕರ್ನಾಟಕ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಬಂದಿರೋದು. ಈಗಾಗಲೇ 4:15 ಆಯ್ತು. ಇನ್ನೂ 1 ಅವರ್ ಆಗುತ್ತೆ. ನಮ್ಮದು ಇಲ್ಲೇ ಹೊನ್ನೂಡಿಕೆ. ಪ್ರಾಬ್ಲಮ್ ಆಗ್ತಿದೆ ಸರ್, ತುಂಬ ಪ್ರಾಬ್ಲಮ್ ಆಗಿದೆ. ಅಧಿಕಾರಿಗಳು ಕೇಳಿದ್ರೆ ನಮಗೇನು ನಮ್ಗೆ ಗೊತ್ತಾಗೋಲ್ಲ. ಅವರು ಯಾವಾಗ ಬಿಟ್ಟವೋ ಅವಾಗ ನಾವು ಹೇಳ್ತೀವಿ ನಮಗೆ ಅಂತ ಹೇಳ್ತಿದ್ದಾರೆ. ಅವ್ರದ್ದೇನು ನಮ್ಗೆ ಕೇಳಿರೋ ಅದೇ ಥರ ಹೇಳ್ತಿರೋದು. ಕೊನೆಗೆ ಮಧ್ಯಾಹ್ನದ ವೇಳೆಗೆ ಸರ್ವರ್ ದೋಷಕ್ಕೆ ಪರಿಹಾರ ಸಿಕ್ಕಿದ್ದು, ಕಚೇರಿ ಮುಕ್ತಾಯದ ಕೊನೆಯ 1 ಗಂಟೆಯ ವೇಳೆಯಲ್ಲಿ ತಾಂತ್ರಿಕ ತಂಡ ದೋಷವನ್ನ ಬಗೆಹರಿಸಿದ್ದು ನೋಂದಣಿ ಕಾರ್ಯ ಪುನರಾರಂಭವಾಯಿತು. ಇನ್ನು ಈ ಬಗ್ಗೆ ಪ್ರಜಾಶಕ್ತಿ ಟಿವಿಗೆ ಪ್ರತಿಕ್ರಿಯಿಸಿದ ತುಮಕೂರು ಉಪ ವಿಭಾಗಾಧಿಕಾರಿ ನಂಜೇಶ್ ಮಾತನಾಡಿ, ರಾಜ್ಯಾದ್ಯಂತ ಆಪ್ ಡೆವಲಪ್ಮೆಂಟ್ ತಾಂತ್ರಿಕ ದೋಷ ಉಂಟಾಗಿ ಸರ್ವರ್ ಡೌನ್ ಆಗಿತ್ತು. ಬೆಳಗ್ಗೆ ನೋಂದಣಿ ಕಾರ್ಯ ಸ್ಥಗಿತಗೊಂಡಿದ್ರು. ಈಗ ಸಮಸ್ಯೆ ಬಗೆಹರಿದಿದೆ ಎಂದು ಪ್ರತಿಕ್ರಿಯಿಸಿದ್ರು. ವಿಳಂಬ ಏನಕ್ಕೆ ಅಂದರೆ ಸಾಫ್ಟ್ವೇರ್ ತೊಂದರೆ ಆಗಿತ್ತು ಹೆಡ್ ಆಫೀಸಲ್ಲಿ. ಹಾಗಾಗಿ ಅದು ತೊಂದರೆ ಆಗಿರೋ ಕಾರಣದಿಂದ ಫೋಟೋ ಸ್ತಂಭು ಕ್ಯಾಪ್ಚರಿಂಗು ಪ್ರಾಬ್ಲಮ್ ಆಗಿತ್ತು. ಈಗ ಬಗ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಮತ್ತು ಅಪ್ಡೇಟ್ ಮಾಡಿದ್ದಾರೆ. ಹಾಗಾಗಿ ಈಗ ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಫೋಟೋ ತಂದು ತೆಗೆದು ಎಲ್ಲ ಪ್ರೊಸೆಸ್ ನಡೀತಾ ಇದೆ. ಇದಾದರೆ ಆಲ್ ಓವರ್ ಕರ್ನಾಟಕ ಈಗ ಸರಿಯಾಗಿರುತ್ತೆ. ಮುಂದೆ ಪ್ರೊಸೆಸ್ ಆಗ್ತಾ ಇರೋದು. ಇದು ನಂಬರ್ ತೊಗೊಂಡಿದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸುಮಾರು 3-4 ಗಂಟೆಗಳ ಕಾಲ ಸರ್ವರ್ ಬ್ಯುಸಿ ಇದ್ದು, ಕೊನೆ 1 ಗಂಟೆಯಲ್ಲಿ ಸರ್ವರ್ ಸಮಸ್ಯೆ ಮುಕ್ತಿಯಾಗಿದ್ದು, ನೋಂದಣಿ ಕೆಲಸಗಳಿಗಾಗಿ ಅಲಿಯುವಂತಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.